ಮಳೆ ಬರುವ ಲಕ್ಷಣ ಇಲ್ಲ, ಅದು ಗುಡುಕ್ತಾ ಉಂಟಪ್ಪ. ಹುಡುಗಿದ್ರೆ ಮಳೆ ಬಂದ್ರು ಬರ್ಬೋದು. ನಂಗೂ ಅದೇ ತಲೆ ಬಿಸಿ ಆಗ್ತಾ ಉಂಟಾ, ಎಂತದ್ದು ಎಂತ ಮಾಡುದಂತ ಗೊತ್ತಾಗುದಿಲ್ಲ. ಏನಾಯ್ತು ಈಗ? ನಂಗೆ ನಿರೀಕ್ಷೆ ಇಲ್ಲ ನಾ ಈಗ ಬರ್ತೇನೆ ಅಂತ. ಸತ್ಯ ಹೇಳ, ಎಂತದ್ದು ಕೆಲವೆಲ್ಲ ಹಾಗೆ ನಿರೀಕ್ಷಿತವಾಗಿ ಆಗುದು. ಹೌದಪ್ಪ, ಈ ಮಳೆ ಬರುದು ಬರುದು ಅದೇ ಹೇಳುದು ಅಲ್ವಾ? ಇರ್ಲಿ, ತೊಂದರೆ ಇಲ್ಲ. ಅಂತೂ ನಿನಗೆ ನಿರೀಕ್ಷೆ ಇಲ್ಲದೆ ಇದ್ರು ನಮ್ ನಿರೀಕ್ಷೆಗೆ ಸರಿಯಾಗಿ ನೀನು ಬಂದಿಯಲ್ಲ. ಬಂದೇ ಹೌದು, ಬಂದ್ಮೇಲೆ ಅಂತ ಆಗ್ತದೆ ದೇವರೇ ಕಾಪಾಡಿ. ಎಲ್ಲವೂ ಇನ್ನೂ ಹಾಗೆ ಅಲ್ವಿಲ್ಲ. ಈಗ ನನಗೆ ಸಮಸ್ಯೆ ಇಲ್ಲ, ಯಾಕೆ ಹೇಳು, ದೇವರೊಟ್ಟಿಗೆ ಏನೇ ಇದ್ರು ತಲೆ ಬಿಸಿ ಮತ್ತೆಂತದ್ದು ಅಲ್ಲ. ಎಂತದ್ದು? ಏನೋ ಒಂದು ಆಗ್ತದೆ ಇವತ್ತು. ಏನೋ ಒಂದು ಆಗ್ತದೆ. ಹೌದು, ಏನಾಗ್ತದೆ ಅಂತ ಹೇಳಲಿಕ್ಕೆ ನನಗೆ ಬಂದಾಗಲೇ ಗೊತ್ತಾಗಿದೆ, ಏನೋ ಒಂದು ಆಗ್ತದೆ ಇವತ್ತು. ಒಂದು ಮಾತ್ರ ನೆನ್ಪಿಟ್ಕೋ. ಎಂತ ಕೃಷ್ಣ? ಕೊನೆ ಊರಿಗೆ ನನ್ನ ಜೊತೆಗೆ ಇರ್ಬೇಕು. ನಿನ್ನೊಟ್ಟಿಗೆ? ಹೌದು. ಅಂದ್ರೆ ನಮಗೊಂದು ನಾಲ್ಕು ಬೀಳ್ಲಿ ಅಂತ ಅಲ್ಲ. ನಾನು ಇತ್ತೀಚೆಗೆ ಮಾಡಿಕೊಂಡ ಅಭ್ಯಾಸ ಏನು ಗೊತ್ತುಂಟ? ಏನು? ಎಲ್ಲೇ ತಿರುಗಾಟಕ್ಕೆ ಹೋಗುದಿದ್ರು ಒಬ್ಬನೇ ಹೋಗುದಿಲ್ಲ. ಏನಾದ್ರೂ ಸಿಕ್ಕಿದ್ರೆ ಸಮನಾಗಿ ಸಿಗ್ಲಿ ಅಂತ. ಹೌದು, ಅಂದ್ರೆ ನಿಂಗ್ ಬಿದ್ರೆ ನಂಗೊಂದು 8 ಬೀಳ್ಲಿ ಅಂತ. ನಿಂಗೊಂದು 4 ಬಿದ್ರೆ ನಂಗೊಂದು 8 ಬಿದ್ರೆ ಅಲ್ಲಿಗೆ ಸಮ ಆಗ್ತದೆ. ವಿಷಯ ಮತ್ತೆಂತದ್ದು ಅಲ್ಲ. ಮೊನ್ನೆ ನಾರದ್ರು ಬಂದು ಪಾರಿಜಾತ ಪುಷ್ಪವನ್ನು ಕೊಟ್ಟು ರುಕ್ಮಿಣಿ ದೇವಿ ಮುಡಿಸಿದೆ. ಆ ವಿಷಯ ಸತ್ಯಭಾವನೆ ಗೊತ್ತಾಗ್ಬಿಟ್ಟಿದೆ ಈಗ. ನಿಮ್ಗೇನ್ ಸಂತೋಷ? ಹಾಗಾಗಿ ಎಷ್ಟೊತ್ತಿಗೆ ಏನಾಗ್ತದೆ ಅಂತ ಹೇಳಲಿಕ್ಕಿಲ್ಲ. ನೀನು ಮಾತ್ರ ನಾನು ಒಟ್ಟಿಗೆ ಇರ್ಬೇಕು. ನಾನು ಒಟ್ಟಿಗೆ ಇರ್ತೇನೆ, ಹೌದಲ್ಲ? ಸ್ವಾಮಿ ಕೆಳನ್ನ ಭಿನ್ನಪವ ಕರುಣದಲ್ಲಿ ಸ್ವಾಮಿ ಕೆಳನ್ನ ಭಿನ್ನಪವ ಕರುಣದಲ್ಲಿ ಭಾಮದೇವಿಗೆ ತಾಪಗಳ ಇಂದಿನಲ್ಲಿ ಭಾಮದೇವಿಗೆ ತಾಪ ಮಗಳ ವಿಂದಿನಲ್ಲಿ ಭಿನ್ನಪವ ಕರು. ಈ ಮಾತು ಹುಸಿಯಲ್ಲ ಸಗಜವಾಕೆಯಲ್ಲಿ, ಈ ಮಾತು ಹುಸಿಯಲ್ಲ ಸಗಜವಾಕೆಯಲ್ಲಿ, ಪ್ರೇಮ ಉಳ್ಳೆಡೆ ಬಂದು ನೋಡಬೇಕದೆ, ಅವಳಲ್ಲಿ ಪ್ರೇಮ ಉಳ್ಳೆಡೆ ನೋಡು ಮಗಳಬೇಕದೆ. ಮಗ ಸ್ವಾಮಿಯೇ ಸ್ವಾಮಿಗೆ ಭಿನ್ನ ಭವ ಕರುಣದಲ್ಲಿ ಸ್ವಾಮಿಯೇ ಸ್ವಾಮಿಯೇ ಕೇಳು. ಎಂತ ಅವಸ್ಥೆ ನೋಡಿ, ಗಂಡ ಜೀವಂತ ಇಲ್ಲೇ ನೋಡಿ ಸ್ವಾಮಿ ಸ್ವಾಮಿ ಅಂತ ಒಳ್ಳಿಗೆ ಹೋಗ್ತಾ ಇದ್ದವರು. ಯಾಕೆ ಪಾಪ ಸ್ವಾಮಿ ಅಂತ ಕರೀತಾ ಇದ್ದಾಳೆ. ಏನಾಗ್ತದೆ? ಇದು ನೀನು ನಾನೇನು ಮುಟ್ಲಿಲ್ಲ. ನೀವು ಮನೆಯಲ್ಲಿ ಸ್ವಾಮಿ, ಹೊರಗಡೆ ಹೋದರೆ ಎಲ್ಲರೂ ಸ್ವಾಮಿ. ಹಾಗಲ್ಲ, ಇವರು ಲೋಕಕ್ಕೆ ಸ್ವಾಮಿ. ಹಾಗೆ ಲೋಕನಾಥ. ಲೋಕನಾಥ ನೋಡಿ ಎಷ್ಟು ಒಳ್ಳೆ ಮನಸ್ಸು. ಏನಾಗ್ಬೇಕು? ಕೆಲಸ ಮಾಡಿ, ನಿಂಗೆ ಮುಟ್ಟುದೇ ಮನಸ್ಸಿದ್ರೆ ನನ್ನ ಮುಟ್ಟುಕೊಂಡು ಆ ಕೈಯಲ್ಲಿ ಮುಟ್ಟಬೇಡ.
ಎಡಗೈಲೇ ಮುಟ್ಟು ತೊಂದ್ರೆ ಇಲ್ಲ. ಏನಾಗ್ಲಿ ಈ ಸರಿ ಬಾಮದೇವಿಗೆ ಬಾಮದೇವಿಗೆ ಏನಾಯ್ತು ಏನಾಯ್ತು ಅವಳು ಬರ್ತಾ ಇದ್ದಾರೆ. ಸಮಾಧಾನ ನಾವು ಮಾಡ್ತಾ ಇದ್ದೇನೆ ಅವಳು ಹತ್ಲತ್ತ ಆಗ್ತದೆ ನಂಗೆ ಎಂತ ಗೊತ್ತಾಗ್ತದೆ. ರಾಮದೇವಿಗೆ ಬಾಮದೇವಿಗೆ ಹಾ. ತಾಪ ತಾಪ ಏನ್ ಮಾಡೋದು ಹಾ? ತಾಪ ಒಂದ್ ಎರಡು ಕೊಡ ಕಣ್ಣೀರ್ ತಂದು ಸುರಿದ್ಬಿಡುವ ತಾನೆ ಮತ್ತೆ ಸರಿ. ಹೌದಾ ಅಷ್ಟೇ ಅಲ್ಲ ಮತ್ತೆ ಅವರು ಯಾರ ಹತ್ರ ಹೋಗಿ ಮಾತಾಡುದಿಲ್ಲ ಮಾತಾಡುದಿಲ್ಲ ಯಾರ ಹತ್ರವೂ ಮಾತಾಡುದಿಲ್ಲ ಅಂತ ಮೌನ ಬರ್ತವ ಮೌನ ವ್ರತ ಅಲ್ಲ ಮತ್ತೆ ಅವರಿಗೆ ಶವಾಗಾರದಲ್ಲಿದ್ದಾರೆ ಸಹೋದರ ಅಲ್ಲ ಎಂತ ಪುಣ್ಯ? ಏ ಯಾರು ಸತ್ತೋದ್ರೆ